ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SATS ಅಲ್ಲಿ 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಪ್ರಮೋಟ್ ಮಾಡುವಾಗ ಕೆಲವೊಂದಿಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಸೊ ಯಾವೆಲ್ಲ ಅಂಶಗಳಿದಾವೆ ಅಂತ ನೋಡೋಣ. ಸೊ ಇಷ್ಟೆಲ್ಲ ಆದಮೇಲೆ ಮಾತ್ರ ಪ್ರಮೋಷನನ್ನು ಮಾಡಿ ಸೊ ಮುಂದೆ ಅಪ್ಡೇಟ್ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ಕೆಲಸ ಏನಾಗ್ತದಪ್ಪ ಅಂತಂದರೆ ಈಸಿ ಆಗ್ತದೆ. ಫಸ್ಟ್ ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮೀಡಿಯಮನ್ನು ಚೆಕ್ ಮಾಡ್ಕೋಬೇಕು. ಸೊ ನೀವು ಯಾವ ಮೀಡಿಯಮ್ ಅಂತ ನಿಮ್ಮ ಸ್ಕೂಲ್ ಇದೆಯಲ್ಲ ಅದನ್ನು ಚೆಕ್ ಮಾಡ್ಕೊಡ್ರಿ. ಸೊ ಎರಡನೇದು ಮೀಡಿಯಮ್ ಬಂದ್ಕೊಡ್ಲಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೆಕ್ಷನ್ಸ್ಗಳು. ಸೊ A-B ಅಂತ ಸೆಕ್ಷನ್ಸ್ ಇದೆಯಲ್ಲ, ನೀವು ಎಷ್ಟು ಸೆಕ್ಷನ್ಸ್ಗಳನ್ನು ಮಾಡಿದ್ದೀರಿ ಅದನ್ನು ನೋಡ್ಕೊಡ್ರಿ. ಥರ್ಡ್ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಲ್ಯಾಂಗ್ವೇಜ್ ಗ್ರೂಪ್ಗಳು. ಓಕೆನಾ. ಸೊ ಲ್ಯಾಂಗ್ವೇಜ್ ಗ್ರೂಪ್ ಭಾಷಾ ಸಂಯೋಜನೆಗಳನ್ನು ನೀವೇನು ಮಾಡ್ಕೋಬೇಕು, ಖಾತ್ರಿಪಡಿಸ್ಕೊಳ್ಬೇಕು. ಈ ಮೂರು ಆದಮೇಲೆ ಸೊ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಪ್ರಮೋಟ್ ಮಾಡಲಿಕ್ಕೆ ರೆಡಿ ಇದೆ ಅಂತ ಅರ್ಥ. ಸೊ ಒಂದು ಮೀಡಿಯಮ್ ಖಾತ್ರಿಪಡಿಸ್ಕೊಳ್ರಿ. ಯಾಕಂದರೆ ಬೈಲಿಂಗ್ವಲ್ ಸ್ಕೂಲ್ಗಳಿದಾವಲ್ಲ, ಸೊ ಅಲ್ಲಿ ಬೈ ಮೀಡಿಯಮು ಇದೆ. ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಉರ್ದು ಮೀಡಿಯಮ್. ಸೊ ಹೀಗಾಗಿ ನಾವು ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ ಆ ತರಗತಿಯ ಆ ಸೆಕ್ಷನ್ನ ವಿದ್ಯಾರ್ಥಿಗಳು ಅದೇ ಮೀಡಿಯಮ್ನಲ್ಲಿದ್ದಾರಿಲ್ವಾ, ಆಮೇಲೆ ಪ್ರಮೋಟ್ ಮಾಡ್ತಕ್ಕಂಥ ಮೀಡಿಯಮ್ ಅದೇ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಜೊತೆಗೆ ಲ್ಯಾಂಗ್ವೇಜ್ ಗ್ರೂಪ್ಗಳು ಅವ್ರಿಗಿರ್ತಕ್ಕಂಥ ಭಾಷಾ ಸಂಯೋಜನೆಗಳನ್ನು ನೀವೇನು ಮಾಡಬೇಕು, ಖಾತ್ರಿಯನ್ನು ಪಡಿಸ್ಕೊಳ್ಬೇಕು. ಇದಾದಮೇಲೆ ಮೇನ್ ಬರ್ತಕ್ಕಂಥದ್ದು ಏನಂತಂದರೆ 12 ಮಂತ್ಸ್ ಅಟೆಂಡೆನ್ಸನ್ನು ನೋಡ್ಕೊಳ್ಬೇಕು. ಸೊ 12 ಮಂತದ ಅಟೆಂಡೆನ್ಸ್ ಇದೆಯಲ್ಲೋದನ್ನು ಖಾತ್ರಿಪಡಿಸ್ಕೊಡ್ರಿ. ಸೊ ಒಂದ್ಸರಿ ನಿಮಗೆ ರಿಪೋರ್ಟ್ಸಲ್ಲಿ ಹೋದರೆ ಗೊತ್ತಾಗ್ತದೆ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಮೇನ್ ಏನಂತಂದರೆ 4 FA 2 SA ಪರೀಕ್ಷೆಗಳ ಗ್ರೇಡಿಂಗ್ಗಳನ್ನು ನೀವೇನು ಮಾಡಬೇಕು, ಹಾಕಬೇಕು. ಸೊ ಭಾಳ ಜನ ಏನು ಮಾಡ್ತಾರೆ ಅಂತಂದರೆ FA ಗ್ರೇಡಿಂಗ್ಗಳನ್ನು ಹಾಕ್ತಾರೆ, ಬಟ್ ಪಾರ್ಟ್ B ಗ್ರೇಡ್ಗಳನ್ನು ಹಾಕೋದಿಲ್ಲ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು ಪಾರ್ಟ್ B ಗ್ರೇಡ್ಗಳನ್ನು ಹಾಕಲಿಲ್ಲ ಅಂದರೆ ಅಲ್ಲೆಲ್ಲ ಏನಾಗ್ತದಪ್ಪ ಅಂದ್ರೆ C ಅಂತ ಬರ್ತದೆ. ಸೊ ಆ ಪರ್ಪಸ್ ನೀವೇನು ಮಾಡಬೇಕಂತಂದರೆ, ಸೊ ನಾವಂತರೂ ಅಟೆಂಡೆನ್ಸ್ ಅಂತ ಎಲ್ಲ ಹಾಕ್ತೀವಿ. ಸೊ ಅದೆಲ್ಲ ಗೊತ್ತಿದೆ, ಖಾತ್ರಿಪಡಿಸ್ಕೊಡ್ರಿ. ನೆಕ್ಸ್ಟ್ 4 FA ಎಕ್ಸಾಮ್ ಗ್ರೇಡಿಂಗ್ಗಳನ್ನು ಮಾಡಿರ್ತೀವಿ. ಆಮೇಲೆ 2 SAಗಳು SA1 ಮತ್ತು SA2ಗಳನ್ನು ಹಾಕಿರ್ತೀವಿ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಪಾರ್ಟ್ B ದಲ್ಲಿರ್ತಕ್ಕಂಥವುಗಳನ್ನು ಗ್ರೇಡ್ಗಳನ್ನು ಕೊಡಬೇಕು. ಸೊ ಪಾರ್ಟ್ B ದಲ್ಲಿರ್ತಕ್ಕಂಥ ವಿಷಯಾಂಶಗಳನ್ನು ಸೊ ಗ್ರೇಡಿಂಗಲ್ಲಿ ABC ಇರ್ತದೆ. ಆ ಗ್ರೇಡಿಂಗನ್ನು ನೀವೇನು ಮಾಡಬೇಕಂತಂದರೆ ಖಾತ್ರಿಪಡಿಸ್ಕೊಳ್ಬೇಕು, ಆ ಗ್ರೇಡ್ಗಳನ್ನು ಕೊಡಬೇಕು. ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಿ ರಿಪೋರ್ಟ್ಸ್ಗಳಲ್ಲಿ ಹೋಗಿ. ಸೊ ನಿಮ್ಮ SATS ಅಲ್ಲಿ ರಿಪೋರ್ಟ್ಸ್ ಅಂತ ಬರ್ತದೆ. ಅಲ್ಲಿ ರಿಪೋರ್ಟ್ಸಲ್ಲಿ ಹೋದ ನಂತರ ಅಟೆಂಡೆನ್ಸು ಮತ್ತು CC ಗ್ರೇಡ್ಗಳ ಬಗ್ಗೆ ಏನಾಗ್ತದೆ ಅಂತಂದರೆ ನೋಡ್ಬೋದು. ಸೊ ಎಲ್ಲವುಗಳನ್ನು ಕೂಡ ಅಲ್ಲಿ ಅಪ್ಡೇಟ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ರಿಪೋರ್ಟ್ಸ್ಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅಷ್ಟು 12 ಮಂತ್ ಅಟೆಂಡೆನ್ಸ್ ಇದೆಯೋ ಇಲ್ವೋ. ಆಮೇಲೆ 4 FAಗಳ ಗ್ರೇಡ್ಗಳು, 2 SA ಪರೀಕ್ಷೆಗಳ ಗ್ರೇಡ್ಗಳು. ಇಷ್ಟೆಲ್ಲ ಆದಮೇಲೆ ನೀವು ಮಾತ್ರ ಏನು ಮಾಡಬೇಕು ಅಂತಂದರೆ ಪ್ರಮೋಟ್ ಮಾಡಲಿಕ್ಕೆ ರೆಡಿ ಆಗಬೇಕು. ಪಾರ್ಟ್ B ಗ್ರೇಡ್ಗಳನ್ನು ಹಾಕೋದನ್ನು ಮಾತ್ರ ಮರೆಯೋದಿರಿ. ಸೊ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಮೀಡಿಯಮ್ ಸೆಕ್ಷನ್ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ಗಳನ್ನು ಕಡ್ಡಾಯವಾಗಿ ನೋಡಿಕೊಳ್ಳಿ. ಇವೆಲ್ಲ ಹಾಕಿದ ಮೇಲೆ 24 ಅವರ್ಸ್ ಬೇಕು, ಅಂದರೆ 1 ಡೇನೇ ಬೇಕು. ಸೊ 1 ಡೇ ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಪ್ರಮೋಟನ್ನು ಮಾಡಬೇಕು. ಸೊ ನೆನಪಿರಲಿ, ಸೊ ಇದು ಸಡನ್ನಾಗಿ ಆಗ್ತಕ್ಕಂಥ ಕೆಲಸ ಅಲ್ಲ. ಎಲ್ಲ ಗ್ರೇಡಿಂಗ್ಗಳನ್ನು ಹಾಕಬೇಕು, ಅಟೆಂಡೆನ್ಸ್ಗಳನ್ನು ಹಾಕಬೇಕು, ಪಾರ್ಟ್ B ಗ್ರೇಡ್ಗಳನ್ನು ಹಾಕಿ ಬಿಟ್ಬಿಡಿ. ಸೊ ಬಿಟ್ಟಿದ್ದ ನಂತರ 1 ಡೇ ಆಫ್ಟರ್ ನೀವೇನು ಮಾಡಬೇಕಂತಂದರೆ ಪ್ರಮೋಟ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಅದನ್ನು ಕೂಡ ನೀವುಗಳು ನೋಡ್ಬೋದು. ತದನಂತರ TCಗಳನ್ನು ಜನ್ರೇಟ್ ಮಾಡ್ತಕ್ಕಂಥ ವಿಧಾನಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು SATS ಅಲ್ಲಿ ನಾವು ಪ್ರಮೋಷನನ್ನು ಮಾಡುವಾಗ ಈ ಅಂಶವನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಂಡು ಇದನ್ನು ಕಾರ್ಯವನ್ನು SATS ಅಲ್ಲಿ ಮಾಡಿದರೆ ಸೊ ಪ್ರಮೋಷನ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ಯಾಕಂದರೆ ಅಟೆಂಡೆನ್ಸ್ ಆಗಿರ್ಬೋದು, ಗ್ರೇಡಿಂಗನ್ನು ನಾವು ಅಲ್ಲೇ ಜನ್ರೇಟ್ ಮಾಡೋದ್ರಿಂದ ಪ್ರೋಗ್ರೆಸ್ ಕಾರ್ಡು. ಸೊ ಇದನ್ನು ನಮ್ಗೆ ಏನಾದಂದ್ರೆ ಮ್ಯಾಂಡೇಟರಿ ಅದ. ಸೊ ನಿಮ್ಮ ಅಟೆಂಡೆನ್ಸ್ನಲ್ಲಿ ಇದ್ದಂಗೆ ಅಟೆಂಡೆನ್ಸ್ಗಳನ್ನು ಹಾಕಿ. ಸೊ ಇನ್ನೂ ಇರಲಿಲ್ಲ ಅಂದರೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ, ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇದೆ ಅಟೆಂಡೆನ್ಸ್ಗಳು, ಗ್ರೇಡ್ಗಳು. ಸೊ ಅವುಗಳನ್ನು ನೋಡ್ಕೊಡ್ರಿ. ಪಾರ್ಟ್ B ಇಷ್ಟೆಲ್ಲ ಆತಂದ್ರೆ ಸೊ ನೀವು ಪ್ರೋಗ್ರೆಸ್ ಕಾರ್ಡು ಕೂಡ ಏನಾಗ್ಬೋದು, ಡೌನ್ಲೋಡ್ ಮಾಡ್ಬೋದು. ಓಕೆ, ಪ್ರಗತಿ ಪತ್ರವನ್ನು ಸಹಿತ ಡೌನ್ಲೋಡ್ ಮಾಡ್ಬೋದು. ಸೊ ಜೊತೆಗೆ ಎಲ್ಲ SATS ಅಲ್ಲಿ ಡಾಟಾ ಅಪ್ಡೇಟ್ ಆಗ್ತಂದ್ರೆ ಬೇಸಿಕ್ ಡೀಟೇಲ್ಸು ನೀವು TCನೂ ಕೂಡ ಏನು ಮಾಡ್ಬೋದು, ಆರಾಮಾಗಿ ಜನ್ರೇಟನ್ನು ಮಾಡ್ಬೋದು. ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳನ್ನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಮೋಟ್ ಮಾಡ್ತಕ್ಕಂಥ ವಿಡಿಯೋನ ತರ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.